ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಸ್ ಸರ್, ನನಗೆ ಸಂಜೆವರೆಗೂ ಟೈಮ್ ಕೊಡಿ. ಏನಾದರೂ ವರ್ಕೌಟ್ ಆದರೆ ಕಾಲ್ ಮಾಡ್ತೀನಿ. ಕೆಲಸ ಬೇಗ ಆಗಲಿಕ್ಕಿದೆ, ನನಗೆ ಜಾಸ್ತಿ ಸಮಯ ಇಲ್ಲ. ಆಯಿತಾ? ಸರಿ ಸರ್. ಹಾಂ ಸರಿ ಸರ್, ಬರ್ತೀನಿ ಸರ್. ಬೇಗ ಬೇಗ ಮಾಡಿ. ಆಯ್ತು ಸರ್, ಆಯ್ತು, ಬರ್ತೀನಿ. ಅಯ್ಯೋ, ಏನು ಶೆಕೆ ಗುರು. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ಆಕ್ಟಿಂಗ್ ಗುರು, ನಟ ಭಯಂಕರ. ಬಾಳ ಸಿಟ್ಟಿ ತೀಟಾಕ್ಬಿಟ್ಟೆ. ಸತ್ಯ ಅವ್ರ ಲೈನಲ್ಲಿ ಇದಾರಲ್ಲ. ಕಮಾಂಡ್ ಮಂಜ, ಹೇಳಿ ಸತ್ಯ ಅವರೇ. ಹಲೋ ಬಾಬಾ. ಇಲ್ಲಿವರೆಗೂ ಎಲ್ಲ ಸರಿಯಾಗಿ ನಡೀತಾ ಇದೆ. ಸಂಜೆ ಅವನು ಬರಲಿ, ನಾನು ಫೀಲ್ಡ್ಗೆ ಬರ್ತೀನಿ. ಖಂಡಿತ ಬರ್ತಾನೆ ಸತ್ಯ ಅವರೇ. ದುಡ್ಡಿನ ಆಸೆ ತೋರಿಸಿದ್ದೀವಿ. ಬರಲಿ, ರುಚಿ ತೋರಿಸೋಣ. ನಮಗೂ ಅದೇ ಅಲ್ವಾ ಬೇಕಾಗಿರೋದು. ಇಲ್ಲಿ ಮಕ್ಕಳು ತಗೊಂಡಿರೋದು ವೈಟಮಿನ್ ಟ್ಯಾಬ್ಲೆಟ್ಸ್, ಅಲ್ಲಿ ಚಿಕ್ಕತ್ತೆ ಮನೇಲಿ ತಗೊಂಡಿದ್ದು ವೈಟಮಿನ್ ಟ್ಯಾಬ್ಲೆಟ್ಸ್. ಆದರೆ ಚಿಕ್ಕತ್ತೆಗೆ ಅಲರ್ಜಿ ಆಗಿದೆ. ಇಲ್ಲಿ ಒಂದು ಮಗು ಪ್ರಾಣನೇ ಹೊರಟೋಗಿದೆ. ಅಂದರೆ ಎರಡೂ ಮಾತ್ರೆಗಳಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ. ಬಟ್ ಹೇಗೆ? ಇಲ್ಲಿ ಯಾವುದೋ ಒಂದು ಲಿಂಕ್ ಇದೆ. ಆ ಲಿಂಕೇ ಮಿಸ್ಸಿಂಗ್. ಮ್ಯಾಮ್, ನಿಮ್ಮನ್ನು ನೋಡೋಕ್ಕೆ ಡಾಕ್ಟರ್ ರವಿರಾಜ್ ಅವರು ಬಂದಿದ್ದಾರೆ. ಓ ಹೌದಾ? ನಡೀರಿ, ಬರ್ತೀನಿ. ಮೇಡಮ್ ನಮಸ್ಕಾರ. ನಮಸ್ತೆ. ಏನಾದರೂ ಲೀಡ್ ಸಿಗ್ತಾ? ನಿಮ್ಮ ಮನೆಯಲ್ಲಿ ನೀವು ಕೊಟ್ಟ ಮಾತ್ರೆ ಹಾಗೂ ನಿಮ್ಮ ಪಿ ಸಿ ಅವ್ರ ಹತ್ರ ಕಳಿಸಿದ ಮಾತ್ರೆ ಎರಡೂ ಒಂದೇ ಮೇಡಮ್. ನಾನು ಚಿಕ್ಕಿಗೆ ಆಚೆಯಿಂದ ಮಾತ್ರೆ ತಂದು ಕೊಡಲಿಲ್ಲ. ನೆನ್ನೆ ನಮ್ಮ ಕಂಪ್ನಿ ಯೂನಿಟ್ ಹತ್ರ ಹೋಗಿರಬೇಕಾದ್ರೆ ಬ್ರ್ಯಾಂಡಿಂಗ್ ಅನಾಲಿಸಿಸ್ಗೆ ಅಂತ ಸ್ವಲ್ಪ ಮಾತ್ರೆಗಳು ತಂದಿಟ್ಕೊಂಡಿದ್ದೆ. ಫಾರ್ಚುನೇಟ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮಾತ್ರೆಗಳು ನನ್ನ ಹತ್ರನೇ ಇತ್ತು, ಅದೇ ಕೊಟ್ಟೆ. ಡಾಕ್ಟರ್, ಏನು ಹೇಳ್ತಿದ್ದೀರಾ? ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ರಾ? ಅವೆರಡು ವೈಟಮಿನ್ ಟ್ಯಾಬ್ಲೆಟ್ಗಳು. ಎರಡೂ ಮಾತ್ರೆಗಳು ಒಂದೇ. ಆದರೆ ಅವು ಕಂಪನಿಯಿಂದ ಟೆಸ್ಟ್ ಆಗಿ ಬಂದಿದ್ದಾವೆ ಮೇಡಮ್. ಅದಕ್ಕೆ ಅಪ್ರೂವಲ್ ಇದೆ, ಪೇಟೆಂಟ್ ಇದೆ. ಆದರೆ ಆ ಮಗು ಕೊಟ್ಟ ಮಾತ್ರೆ ಒರಿಜಿನಲ್ ಅಲ್ಲ, ಫೇಕ್. ಅದರಲ್ಲಿ ಉಪಯೋಗಿಸಿರೋ ಪದಾರ್ಥಕ್ಕೂ ಇದರಲ್ಲಿ ಬರೆದಿರೋ ಪದಾರ್ಥಕ್ಕೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಈ ಫೇಕ್ ಮಾತ್ರೆಗಳನ್ನು ಉಪಯೋಗಿಸಿರೋದ್ರಿಂದಲೇ ಆ ಮಗು ಸಾವನ್ನಪ್ಪಿದೆ. ಏನು ಮೇಡಮ್ ಇದು? ಒಳಗೆ ಹೋದಷ್ಟು ಕೇಸ್ ಟಫ್ ಆಗ್ತಾನೆ ಇದೆಯಲ್ಲ. ಮೇಡಮ್, ಎರಡೂ ಮಾತ್ರೆಗಳ ರಿಪೋರ್ಟು ಇದರಲ್ಲಿದೆ, ದಯವಿಟ್ಟು ತಗೊಳ್ಳಿ. ನಿಮಗೆ ಏನಾದರೂ ಅನುಮಾನ ಇದ್ದರೆ ಕಾಲ್ ಮಾಡಿ ಮೇಡಮ್. ಥ್ಯಾಂಕ್ ಯು ಡಾಕ್ಟರ್. ಅಂದಹಾಗೆ ಈ ಮೆಡಿಕಲ್ ರೆಪ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಇದರಲ್ಲಿ ಒಳ್ಳೆಯವರು ಇದ್ದಾರೆ, ಇನ್ನು ಕೆಲವರು ದುಡ್ಡು ಮಾಡೋಕ್ಕೆ ಅಂತ ಈ ಫೀಲ್ಡಿಗೆ ಬಂದಿರೋರು ಇದ್ದಾರೆ. ಅಂದರೆ ಈ ಥರ ಮೆಡಿಸಿನ್ಗಳನ್ನು ಪೆಪ್ಪರ್ಮೆಂಟ್ ರೇಟ್ಗೆ ಡೀಲ್ ಮಾಡ್ತಾರೆ. ಸರಿ ಮೇಡಮ್, ನಾನೇನು ಬರ್ತೇನೆ. ಇವತ್ತು ರಾತ್ರಿ ಅವ್ರು ಬಂದೇ ಬರ್ತಾರೆ. ನಾವು ಅಲರ್ಟ್ ಆಗಿರಬೇಕು.
ಬಾಲ ಫೋನ್ ಮಾಡ್ತಿದ್ದಾನೆ. ಹೇಳಿ ಸರ್, ಏನಾಯ್ತು? ಹಾಂ ಸರ್, ಸಂಜೆ ಇಲ್ಲೇ ಏರಿಯಾ ಹಿಂದೆಗಡೆ ಇರೋ ಗಲ್ಲಿಯಲ್ಲಿ ಸಿಗೋಣ ಸರ್. ಮಾತಾಡ್ಬೇಕು ನಿಮ್ಮ ಜೊತೆ. ಹಾಗೆ ನನ್ನ ಜೊತೆ ಹುಡುಗರು ಬರ್ತಾರೆ. ಅಯ್ಯೋ ಬೇಡ ಬೇಡ ಬೇಡ, ಯಾರು ಬೇಡ, ಅದು ನಮ್ಮ ಬಾಸ್ಗೆ ಇಷ್ಟ ಆಗಲ್ಲ. ಸರ್, ಇದು ನನ್ನೊಬ್ಬನ ಕೈಯಲ್ಲಿ ಆಗೋ ಕೆಲಸ ಅಲ್ಲ ಸರ್. ಅವರು ಕೂಡ ಇದೇ ಫೀಲ್ಡ್ನಲ್ಲಿ ಇರೋರು. ಬಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಸರ್. ಅದು ಹಂಗಲ್ಲ ಸರ್. ಸರಿ ಸರ್, ನೀವು ಕರ್ಕೊಬನ್ನಿ, ನಾನು ಬಾಸ್ ಹತ್ರ ಮಾತಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮಂಜಣ್ಣ ಕುರಿ ಹಳ್ಳಕ್ಕೆ ಬಿತ್ತು. ಪಾಲಣ್ಣ ಕೋರಿ ಅಲ್ಲ, ಕೋರಿಗಳು. ಬರಲಿ ಬರಲಿ, ಇವತ್ತೊಂದು ಗತಿ ಕಾಣಿಸ. ಸತ್ಯ ಅವ್ರ ಮನೆ ಅವ್ರ ಚಿಕ್ಕತ್ತಕ್ಕೆ ತೊಂದರೆ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಪಾಪ ಒಂದು ಮಗುವಿನ ಪ್ರಾಣ ಹೋಯ್ತು. ಇವ್ರು ಮಾಡಿರೋ ಕೆಲಸಕ್ಕೆ ನನ್ನ ಬಾಮೈದ ಜೈಲ್ಗೆ ಹೋಗಂಗಾಯ್ತು. ನೆನ್ಸ್ಕೊಂಡ್ರೆ ಮಂಜ, ಮೊದಲು ಸತ್ಯ ಅವ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸೋಣ. ಹಾಂ, ಸತ್ಯ ಯಾಕೋ ಈ ಕೇಸ್ನ ಬಿಡೋ ತರ ಕಾಣಿಸ್ತಾ ಇಲ್ಲ. ಡೇ ಬೈ ಡೇ ಕೇಸ್ನ ಇನ್ವೆಸ್ಟಿಗೇಷನ್ ಇಂಟೆನ್ಸ್ ಆಗ್ತಾನೆ ಇದೆ ಅಂತ ಸುದ್ದಿ. ಹೀಗೆ ಆದ್ರೆ ಹೇಗೆ? ಆಲ್ರೆಡಿ ಕೆಲವೊಂದು ಕ್ಲೂಸ್ ಕೂಡ ಸಿಕ್ಕಿದ್ಯಂತೆ. ಒಂದ್ ವೇಳೆ ಇದು ನನ್ನ ಕಡೆ ಏನಾದ್ರೂ ತಿರುಗ್ಬಿಟ್ರೆ? ನೋ ನೋ, ಸತ್ಯನ ಕೈಲಿ ಸಿಕ್ಕಾಕೊಂಡ್ರೆ ಚೆನ್ನಾಗಿ ರುಬ್ತಾಳೆ. ಮೊದಲೇ ನನ್ಗೂ ಅವಳಿಗೂ ಓಪನ್ ವಾರ್ ನಡೀತಾ ಇದೆ. ಅಂಥದ್ರಲ್ಲಿ ಬಟ್ ರವಿ ಸಿಗೋವರೆಗೂ ಆ ಸತ್ಯ ನನ್ನನ್ನು ಏನೂ ಮಾಡೋಕ್ಕಾಗಲ್ಲ. ಅವನನ್ನು ಅಪ್ಸ್ಕೊಂಡಾಗು ಅಂತ ಹೇಳಿದ್ದೀನಿ. ಆ ಸತ್ಯ ಮಾಡ್ತಿರೋ ಇನ್ವೆಸ್ಟಿಗೇಷನ್ ಮಣ್ಣು ಮಸಿ ಇದೆಲ್ಲ ಮುಗಿದ ಕೂಡಲೇ ಅವನನ್ನು ವಾಪಸ್ ಕರೆಸ್ಕೋತೀನಿ. ಮತ್ತೆ ಸೇಮ್ ಬಿಸ್ನೆಸ್ ಶುರು ಮಾಡ್ತೀನಿ. ಆಗ ಅದ್ಯಾರು ನನ್ನನ್ನು ತಡಿತಾರೋ ನಾನು ನೋಡ್ತೀನಿ. ಒಂದು ವೇಳೆ ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದರೂ ಲಾಕ್ ಆಗೋದು ಕಾರ್ತಿಕ್ಗೆ ಹೊರತು ನಾನಲ್ಲ. ನಾನು ಇದರಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಪ್ರೂವ್ ಮಾಡೋಕ್ಕೂ ಆ ಸತ್ಯ ಇನ್ನೊಂದ್ಸಲ ಹುಟ್ಟು ಬರಬೇಕು. ಚಿಲ್ ಕೀರ್ತನ, ನಿನ್ನನ್ನು ಮುಟ್ಟೋಕ್ಕೆ ಆ ಸತ್ಯನ ಕೈಲಿ ಸಾಧ್ಯ ಇಲ್ಲ. ಇಂಪಾಸಿಬಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.